ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗಣೇಶ ಸೀಡಿಗ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಹುಂಚದಕಟ್ಟೆಲ್ಲಿದ್ದೀನಿ. ಹುಂಚದಕಟ್ಟೆಯಲ್ಲಿ ಗಣೇಶನ ಫಂಕ್ಷನ್ ಫಂಕ್ಷನ್ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಬಂದಿದ್ದೆ. ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಮತ್ತು ಡೆಕೋರೇಷನ್ ಎಲ್ಲ ಸೂಪರಾಗಿ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಈ ಫಂಕ್ಷನ್ಗೆ ಡೆಕೋರೇಷನ್ ಮಾಡಿರೋರು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಹೇಗೆ ಡೆಕೋರೇಟ್ ಮಾಡಿದ್ದಾರೆ ಮುಂದೆ ಅನ್ನೋದನ್ನು ತೋರಿಸ್ತೀನಿ. ವೆಹಿಕಲ್ಸ್ ಎಲ್ಲ ಬರ್ತಾ ಇದ್ದಾವೆ, ಹಂಗಾಗಿ ಫುಲ್ ಅದ್ರ ಬಳಕೆ ಜಾಸ್ತಿ ಆಗಿದೆ. ಮುಂದೆ ತೋರಿಸ್ತೀನಿ. ಹಾಗೆ ಡೆಕೋರೇಷನ್ ಯಾರು ಮಾಡಿರೋದು ಅನ್ನೋರನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ನಿಮ್ಗೆ ಯಾರಿಗಾರು ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಚೆಕ್ ಮಾಡ್ಕೊಳ್ಳಿ, ಆಯಿತಾ? ನಿಜವಾಗ್ಲೂ ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ. ಗಣೇಶನ ಹಬ್ಬ ಅಲ್ವಾ, ಫುಲ್ಲು ಡೆಕೋರೇಟ್ ಮಾಡಿ ಎಲ್ಲ ಫಂಕ್ಷನ್ಸ್ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ಗಣೇಶ ವರ್ಷಕ್ಕೆ ಒಂದೇ ಸರಿ ಬರೋದಲ್ವಾ, ಹಾಗಾಗಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಒಂದು ಸ್ವಲ್ಪ ದೂರ ಫುಲ್ಲು ಡೆಕೋರೇಟ್ ಮಾಡಿದ್ದಾರೆ. ಅಲ್ಲಿ ಗಣೇಶನ ಹೇಗೆ ಡೆಕೋರೇಟ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ತೋರಿಸ್ತೀನಿ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಫ್ರಂಟಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನ ಫುಲ್ ಡೆಕೋರೇಟ್ ಮಾಡಿದ್ದಾರೆ. ವೆಹಿಕಲ್ಸ್ ಬೇರೆ ಇದೆ. ಮಾರಿಕಾಂಬಾ ಟೆಂಪಲ್ ಇಲ್ಲಿರೋದು, ಅದನ್ನು ಫುಲ್ ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ. ಸ್ವಲ್ಪ ಬೆಳಕಿದೆಯಲ್ಲ, ಲೈಟ್ ಬೆಳಕು ಹೊಳಿತಾ ಇದೆ ನೋಡಿ. ಇಲ್ಲಿ ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಬಳಗ ಅವ್ರ ಕಡೆಯಿಂದ ಗಣೇಶನ ಇಟ್ಟಿರೋದು. ಗೈಸ್, ಒಳಗೆಲ್ಲ ಫಂಕ್ಷನ್ ನಡೀತಾ ಇದೆ. ನೋಡೋಣ, ನಾವು ಒಳಗೆ ಹೋಗಿ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ. ಒಂದ್ಸಾರಿ ನೋಡ್ಬಿಡಿ. ಒಳಗೆ ಹೋಗ್ತಾ ಇದ್ದೀವಿ ನಾವು. ಫಂಕ್ಷನ್ ನೋಡೋಕೆ ನಾಯಿನೂ ಬಂದಿದ್ದಾವೆ. ಗಣೇಶ ಇಷ್ಟು ಚೆನ್ನಾಗಿದೆ ನೋಡಿ, ಫುಲ್ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಲೈಟ್ ಸೆಟ್ಟಿಂಗು ಇತ್ತು, ಏನು ಕಾಣಿಸ್ತಾ ಇರಲಿಲ್ಲ ಫಸ್ಟಿಗೆ. ಅದಕ್ಕೆ ಇವಾಗ ಸ್ವಲ್ಪ ಲೈಟ್ ಆಫ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಗಣೇಶ ದೊಡ್ಡಕ್ಕಿದೆ. ಹಾಂ, ಗಣೇಶ ದೊಡ್ಡಕ್ಕಿದೆ. ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿಂಪಲ್ ಆಗಿದ್ರು ಚೆನ್ನಾಗಿದೆ. ಪ್ರಸಾದ ತಗೊಂಡ್ಬಂದೆ ನೋಡಿ. ಹಂಗೆ ಆನ್ ಮಾಡು. ನೋಡಿ ಯಾವ ಥರ ಡೆಕೋರೇಷನ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಹಾಗೆ ಕಂಬ ಕೂಡ ಎಷ್ಟು ಚೆನ್ನಾಗಿದ್ದಾವೆ ಎಲ್ಲ ನೋಡಿ, ಎಷ್ಟು ಚೆಂದಾಗಿ ಗಣೇಶನ ಹತ್ರ ಡೆಕೋರೇಷನ್ ಮಾಡಿದ್ದಾರೆ. ಲೈಟಿಂಗ್ಸು ಕೂಡ ಅಷ್ಟೇ ಒಳ್ಳೆ ಕಲರ್ ಲೈಟ್ ಇರ್ಬೋದು, ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಒಳ್ಳೆ. ಅದು ಗಣೇಶ ಮಾತ್ರ ಒಳ್ಳೆ ಸಖತ್ ದೊಡ್ಡ ಇದೆ, ಹಾಗೆ ಸೂಪರಾಗಿದೆ ಅಲ್ವಾ? ಗಣೇಶ ಲೈಟ್ ಬೆಳಕಿಗೆ ಕಾಣಿಸ್ತಾನೆ ಇಲ್ಲ, ನೋಡಿ ಬೆಳ್ಳಗಾಗ್ಬಿಟ್ಟಿದ್ದಾನೆ. ಹಾಗೆ ಬನ್ನಿ ಈಗ ನೋಡೋಣ, ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಅಲ್ಲಿ ನೋಡೋಣ ಹೋಗಿ. ನೋಡಿ, ಇಲ್ಲಿ ಗಣೇಶನ ಇದರ ಉತ್ಸವದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸಣ್ಣ ಮಕ್ಕಳೆಲ್ಲ ಹಾಡು ಹೇಳೋದಿರ್ಬೋದು, ಹಾಗೆ ಗಣೇಶನ ಬಗ್ಗೆ ಇದನ್ನು ಒಳ್ಳೆ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಹಾಗೆ ಜನಗಳು ಅಷ್ಟೇ, ಎಷ್ಟು ಜನ ಸೇರಿದ್ದಾರೆ ನೋಡಿ, ಸಖತ್ತು ಜನ ಸೇರಿದ್ದಾರೆ. ಹಾಗೆ ಊಟದ ವ್ಯವಸ್ಥೆ ಕೂಡ ಎಲ್ಲ ಏರ್ಪಾಡು ಮಾಡಿದ್ದಾರೆ ಜನಗಳಿಗೆ. ನೋಡಿ ಯಾವ ಥರ ಎಲ್ಲ ಸಖತ್ತಾಗಿ ಏರ್ಪಾಡು ಮಾಡಿದ್ದಾರೆ. ಹಾಗೆ ಒಂದು ಸಣ್ಣಕ್ಕೆ ಬೇರೆ ಮಳೆ ಬೇರೆ ಬರ್ತಾ ಇದೆ, ಜಿಟಿ. ಅದರಲ್ಲೂ ಇದು ಮಾಡ್ತಾ ಇದ್ದೀವಿ ನೋಡಿ, ಸಖತ್ ಜನ. ಕೆಲವರೆಲ್ಲ ನಿಂತ್ಕೊಂಡಿದ್ದಾರೆ, ಹಾಗೆ ಕೆಲವರು ಕೂತ್ಕೊಂಡಿದ್ದಾರೆ ಅಲ್ವಾ? ನೋಡಿ ಸಖತ್ ಜನ ಬಂದಿದ್ದಾರೆ. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ, ದೇವಸ್ಥಾನದ ಹತ್ರ ಹೋಗೋಣ. ಹಾಗೆ ಮಾರಿಕಾಂಬಾ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ದೇವಸ್ಥಾನ ಕೂಡ, ಒಳ್ಳೆ ಹೈಲೈಟ್ ಆಗಿ ಸೂಪರಾಗಿ ಕಾಣುತ್ತೆ ನೋಡಿ, ಯಾವ ಥರ ಇದೆ ಅಲ್ವಾ? ಅದು ದೇವಸ್ಥಾನದ್ದು ಬಾಗಿಲು ಹಾಕಿದ್ದಾರೆ. ಬಂದಿದ್ದು ಲೇಟ್ ಆಯ್ತು, ನಾವು ಬೇಗ ಬಂದಿದ್ರೆ ಸಿಕ್ತಿತ್ತು. ಓಕೆ, ಮಾರಿಕಾಂಬಾ ದೇವಸ್ಥಾನ ಒಳಗಡೆ ಇದ್ರ ಮೂರ್ತಿನ ನಾವು ವರ್ಷಕ್ಕೆ ಒಂದ್ಸರಿ ಹಬ್ಬ ಮಾಡ್ತೀವಿ, ಅದು ಫೆಬ್ರವರಿ ಟೈಮಲ್ಲಿ. ಈಗ ಇದಕ್ಕೆ ಮಾತ್ರನೇ ಪೂಜೆ ಮಾಡಿ ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಆಲ್ಮೋಸ್ಟ್ ಇದು ಫೇಮಸ್ ಆಗಿದೆ. ಫಸ್ಟಿಗೆ ಇದೆಲ್ಲಿತ್ತು, ಹುಮುಚ್ತಲ್ಲಿತ್ತು. ಹುಮುಚ್ದಿಂದ ಹೊಂಡ್ಲಗದ್ದೆಯಲ್ಲಿ ಇದಾಗಿತ್ತು, ಅದು ಪ್ರತಿಷ್ಠಾಪನೆ ಮಾಡಿದ್ರು. ಅಲ್ಲಿಂದ ಬೇಡ ಅಂತ ಸೀದಾ ಹುಂಚದಕಟ್ಟೆಗೆ ಇದು ಮಾಡಿದ್ದಾರೆ. ಇದು ದೇವಸ್ಥಾನ ಎಲ್ಲರಿಗೂ ಫೇವ್ರೇಟು, ಹಾಗೂ ಶಕ್ತಿನೂ ಇದೆ, ಅಷ್ಟೇ ಚೆನ್ನಾಗಿ ಶಕ್ತಿನೂ ಇದೆ. ಹಾಗೆ ಎಲ್ಲರಿಗೂ ಒಳ್ಳೇದು ಮಾಡುತ್ತೆ, ಆಯಿತಾ? ನೀವು ಕೂಡ ಇಲ್ಲಿ ಬಂದು ಒಂದ್ಸರಿ ವಿಸಿಟ್ ಮಾಡಿ. ಫೇಮಸ್ ಉತ್ಸವನ ತುಂಬ ಚೆನ್ನಾಗಿ ಮಾಡ್ತಾರೆ, ಎಲ್ಲರೂ ಸೇರಿಬಿಟ್ಟು
ಅವಾಗ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ವಿಸಿಟ್ ಮಾಡೋದಿದ್ರೆ ಬಂದು ವಿಸಿಟ್ ಮಾಡಿ. ಆಲ್ರೆಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ, ಬಂದಾಯ್ತು. ಈಗೆಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಡು ಆಯ್ತು. ಹಾಗೆ ಈಗ ಇಲ್ಲಿ ನೋಡಿ ಎಲ್ಲರೂ ಸಾಲಾಗಿ ನಿಂತ್ಕೊಂಡಿದ್ದೀವಿ. ಹಾಯ್ ಬಾಯ್ ನೋಡಿ ಎಲ್ಲ ಅಲ್ವಾ. ನೀವು ಕೂಡ ಒಂದ್ಸರಿ ಬನ್ನಿ, ಚೆನ್ನಾಗಿರತ್ತಿಲ್ಲಲ್ಲ. ಗೈಸ್, ಹುಂಚದ ಕಟ್ಟೆನಲ್ಲಿ ಇಟ್ಟಿರೋ ಗಣೇಶನ್ ನೋಡಿಕೊಂಡು ಸೀದಾ ಗರ್ತಿಕೆರೆಗೆ ಹೋದ್ವಿ. ಅಲ್ಲಿ ಗಣೇಶನ್ ಇಟ್ಟಿದ್ರಲ್ಲ, ನೋಡ್ಕೊಂಬರೋಣ ಅಂತ. ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಗಣೇಶನ್ ಇಟ್ಟಿದ್ದಾರೆ. ಒಳಗೆಲ್ಲ ಹೇಗಿದೆ, ಎಷ್ಟು ಚೆನ್ನಾಗಿತ್ತು, ಏನೇನೆಲ್ಲ ಫಂಕ್ಷನ್ಸ್ ಇತ್ತು, ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ದೇವ್ರು ಹೇಗಿದೆ ಅದನ್ನೆಲ್ಲ ಇವಾಗ ತೋರಿಸ್ತೀನಿ, ನೋಡ್ತಾ ಇರಿ. ಗಣೇಶನೆಲ್ಲ ನೋಡಿ ನೋಡಿ ಇವಾಗ ಏನಾದರೂ ತಿಂದ್ಬಿಟ್ಟು ಮುಚ್ಕೊಂಡು ಮನೆಗೆ ಹೋಗೋಣ ಅಂತ ಬಂದೀವಿ. ನೋಡೋಣ ಏನು ತಿಂತೀವಿ ಅಂತ. ಇಲ್ಲೇನು ತಿನ್ನೋದು ಬೇಡ ಅಂತ ಸದ್ಯಕ್ಕೆ ಡೈರಿ ಮಿಲ್ಕ್ ತೊಗೊಂಡು ಚಂಪಕಲಿ ತೊಗೊಂಡು ಮನೆಗೆ ಹೋಗೋ ಪ್ಲ್ಯಾನಲ್ಲಿದ್ದೀನಿ. ಓಕೆ, ಇವತ್ತಿಗೆ ಇಲ್ಲಿಗೆ ಈ ವ್ಲಾಗ್ ನಮ್ಮ ವಿಡಿಯೋ ಮುಕ್ತಾಯ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಕೆ ಗೈಸ್, ಬಾಯ್ ಬಾಯ್.